ನಿಮ್ಮ ಮಕ್ಕಳು ಹಬ್ಬಕ್ಕೆ ಒಂದ್ಸಲ ಬರ್ತಾರೆ, ಆದ್ರೆ ನಾವು 365 ದಿನನೂ ಒಟ್ಟಿಗೆ ಇರ್ತೀವಿ. ನೀವು ದೊಡ್ಡೋರೋ ನಾವು ದೊಡ್ಡೋರೋ? ನಾವು ನಿಮ್ಮ ಮಕ್ಕಳ ಹಾಗೆ ಫಾರಿನ್ ಕಂಟ್ರಿ ಮೇಲಿರೋ ಮೋಜಿಗೆ ವಿದೇಶಗಳಿಗೆ ಹೋಗ್ದೇನೆ ತಂದೆ ತಾಯಿ ನೆರಳಲ್ಲಿ ಬದುಕ್ತಾ ಇದ್ದೀವಿ. ನೀವು ದೊಡ್ಡೋರೋ ನಾವು ದೊಡ್ಡೋರೋ? ನಮ್ಮ ಹಾಗೆ ನೀವು ಒಂದಿನ ಬದುಕಿ ತೋರಿಸಿ, ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ನಮ್ಮಲ್ಲಿ ನಮಗೆ ಏನೇ ಇದ್ರೂ ನಾವು ಸರಿ ಮಾಡ್ಕೋತೀವಿ. ಹಾಗೆ ನೀವು ಮಾಡ್ತೀರಾ? ಹಳ್ಳಿನಲ್ಲಿ ನಡೆಯೋ ನಮ್ಮ ಜಾತ್ರೆಗೆ ಬನ್ನಿ. ನಮ್ಮ ಅತ್ತೆಯವ್ರ ಒಳ್ಳೆತನನ ಕಿವಿಯಾರೆ ಕೇಳ್ತೀರಾ, ಅವ್ರಿಗೆ ಸಿಗೋ ಗೌರವನ ಕಣ್ಣಾರೆ ನೋಡ್ತೀರಾ. ಪೂರ್ವಿಕರಿಂದ ಬಂದಿರೋ ಆಚಾರ ಸಂಪ್ರದಾಯಗಳನ್ನ ನೀವು ನಿಮ್ಮ ಹೆಂಡತಿ ಎಷ್ಟು ಜವಾಬ್ದಾರಿಯಿಂದ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ ಪ್ರಸಾದ್ ರಾವ್ ಅವರೇ ಅಂತ ನಮ್ಮ ಮಾವನ್ನ 16 ಊರವರು ಹೇಗೆ ಹೊಗಳ್ತಾರೆ ಅಂತ ನೋಡಿ. ನೀವು ಅವ್ರ ಆಚಾರದ ಬಗ್ಗೆ ಕೀಳಾಗಿ, ಪದ್ಧತಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀರಾ. ನಮ್ಮ ಅಪ್ಪ ಅಮ್ಮನ ನಾವು ಪೂಜಿಸ್ತೀವಿ. ನಿಮ್ಮ ಮಕ್ಕಳು ನಿಮ್ಮನ್ನ ಕನಿಷ್ಠ ಗೌರವಿಸ್ತಾರೋ ಇಲ್ವೋ ನೋಡ್ಕೊಳ್ಳಿ. ನಾಡಿದ್ದು ನಮ್ಮ ಅತ್ತೆ ಮಾವಂಗೆ ಒಂದು ಫಂಕ್ಷನ್ ಮಾಡ್ತಾ ಇದ್ದೀನಿ. ನಿಮಗೂ ಆಹ್ವಾನ ಪತ್ರಿಕೆನ ಕೊಡ್ತೀನಿ, ನೀವು ಬನ್ನಿ. ಫಂಕ್ಷನ್ ನೋಡಿದ್ಮೇಲೆ ಅಂತ ಅದೃಷ್ಟ ನಿಮಗೆ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ನಾಮಕರಣಕ್ಕೆ ಕರೆಯೋದಕ್ಕೆ ಬಂದಿರೋರು ಹಣೆ ಕುಂಕುಮ ಹಚ್ಚಿ ಹೋಗ್ತಾ ಇರಬೇಕು. ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ಹೊರಡಿ. ನಿಂತ್ಕೊಳ್ಳಿ. ಇನ್ನೊಂದ್ಸಲ ನಮ್ಮ ಅತ್ತೆ ಮಾವನ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಮಾತಾಡಬೇಡಿ. ಅಷ್ಟಕ್ಕೂ ನಮ್ಮ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆ ಅರ್ಹತೆನೇ ನಿಮ್ಗಿಲ್ಲ. ಹೊರಡಿ. ಅವ್ರ ಜೊತೆ ಜಗಳ ಆಡ್ಬೇಕಾಗಿತ್ತಾ? ನಿನ್ ದೊಡ್ಡತನದ ಬಗ್ಗೆ ಗೊತ್ತಿಲ್ಲದೆ ಬಾಯಿಗೆ ಇಷ್ಟ ಬಂದಾಗ ಮಾತಾಡಿದ್ರೆ ಹೇಗ್ ಸುಮ್ನಿರ್ತೀವಮ್ಮ? ಗಂಡ ಹೆಂಡತಿನ ಸೀತಾರಾಮಂಗೆ, ಪಾರ್ವತಿ ಪರಮೇಶ್ವರರಿಗೆ ಹೋಲಿಸ್ತಾರೆ. ಹಾಗೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ, ಆದ್ರೆ ನೀವಿರ್ತೀರ. ನಿಮ್ ಮಧ್ಯೆ ಇಲ್ಲಿವರೆಗೂ ಚಿಕ್ಕ ಜಗಳನೂ ನೋಡಿಲ್ಲ, ಕೋಪನ್ ಕೂಡ ನೋಡಿಲ್ಲ, ಮನಸ್ತಾಪನೂ ನೋಡಿಲ್ಲ. ಗಂಡ ಹೆಂಡತಿ ಒಬ್ರಲ್ಲೊಬ್ರು ಅರ್ಧ ಭಾಗ ಅಂತ ಹೇಳ್ಕೊಳ್ಳೋದಿಕ್ಕೆ ನಿಮ್ಮಂತ ಉದಾಹರಣೆ ಮತ್ತೊಬ್ರಿಲ್ಲ. ನಾಡಿದ್ದೇನೋ ಫಂಕ್ಷನ್ ಅಂತ ಅವ್ರ ಹತ್ರ ಹೇಳ್ತಿದ್ದೆ, ಏನದು? ಹೇಳ್ತೀನಿ ಮಾವ, ಒಳಗ್ ಬನ್ನಿ. ಬನ್ನಿ ಅತ್ತೆ. ಇಬ್ರು ಅಕ್ಕಪಕ್ಕ ಕೂತ್ಕೊಳ್ಳಿ. ಯಾಕಮ್ಮ? ಹೇಳ್ತೀನಲ್ವಾ, ಕೂತ್ಕೊಳ್ಳಿ. ಹೀಗ್ ನೀವು ಅಕ್ಕಪಕ್ಕದಲ್ಲಿ ತುಂಬಾ ಸಂದರ್ಭಗಳಲ್ಲಿ ಕೂತ್ಕೊಂಡಿರ್ತೀರ. ಆದ್ರೆ ಎಲ್ಲೋ ಹುಟ್ಟಿರೋ ಅತ್ತೆ, ಎಲ್ಲೋ ಹುಟ್ಟಿರೋ ನೀವು ಮೊದಲನೇ ಸಲ ಅಕ್ಕಪಕ್ಕದಲ್ಲಿ ಕೂತಿದ್ದು ಎಲ್ಲಿ ಮಾವ? ಹಸೆಮಣಿ ಮೇಲೆ ಅಲ್ವಾ? ನಿಮಗ್ ನೆನ್ಪಿದ್ಯೋ ಇಲ್ವೋ, ನಾಡಿದ್ದು ನಿಮ್ಮ ಷಷ್ಠಿ ಪೂರ್ತಿ. ಇಷ್ಟು ವಸಂತಗಳು ಕಳೆದ್ರೂ ನವ ವಸಂತದ ಹಾಗೆ ನೀವಿಬ್ರು ಅನ್ಯೋನ್ಯವಾಗಿರ್ತಿದ್ದೀರಾ. ನಾಡಿದ್ದು ನಿಮ್ಮ ಷಷ್ಠಿ ಪೂರ್ತಿ ಕಾರ್ಯಕ್ರಮನ ಮಾಡಬೇಕು ಅನ್ಕೊಂತಾ ಇದ್ದೀನಿ. ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅನ್ಕೊಂತಾ ಇದ್ದೀನಿ. ಈ ವಿಷಯ ಯಾರಿಗೂ ನೆನ್ಪಿಲ್ಲ ಅಪ್ಪ. ಇಲ್ಲಿವರೆಗೂ ಅವನಿ ನನ್ನ ಹತ್ರ ಕೂಡ ಹೇಳಿಲ್ಲ. ಅತ್ತೆ ಮಾವನ್ ಮುಂದೆ ಹೇಳ್ಬೇಕು ಅನ್ಕೊಂಡೆ ಬಾವ. ಗ್ರೇಟ್ ಆಲೋಚನೆ ಅವನಿ. ಅಪ್ಪ, ನಿಮಗೆ ಹ್ಯಾಪಿನೇ ತಾನೆ? ತುಂಬಾ ಸಂತೋಷದಿಂದ ಹೂ ಅಂತೀರಾ ಅನ್ಕೊಂಡೆ. ಹೀಗೆ ಡಲ್ ಆಗ್ಬಿಟ್ರಲ್ಲ ಮಾವ. ಯಾವ ತರ ಫಂಕ್ಷನ್ ಬೇಡಮ್ಮ. ಅದೇನ್ ಮಾವ ಹಾಗನ್ಬಿಟ್ರಿ? ಮನೇಲಿ ಪರಿಸ್ಥಿತಿ ಹೇಗಿದೆ ಅಂತ ನಿಮ್ಗೂ ಗೊತ್ತಲ್ವಾ? ಈ ಸಮಯದಲ್ಲಿ ನಮ್ಮ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅಗತ್ಯನಾ ಹೇಳಿ? ಮನೇಲಿ ಯಾರಿಗೂ ಇಷ್ಟ ಇರೋದಿಲ್ಲ, ಅನವಶ್ಯಕವಾಗಿ ಗಲಾಟೆಗಳಾಗುತ್ತೆ. ಆ ವಿಷಯನ ನಮಗ್ ಬಿಡಿ, ನಾವ್ ನೋಡ್ಕೋತೀವಿ. ಎಲ್ಲರನ್ನೂ ನಾನು ಒಪ್ಪಿಸ್ತೀನಿ, ಸರಿನಾ? ಬಾವಾ, ನಾವ್ ಯಾರ್ಯಾರನ್ನ ಕರಿಬೇಕು, ಅರೇಂಜ್ಮೆಂಟ್ಸ್ ಏನೇನ್ ಮಾಡ್ಕೋಬೇಕು ಲಿಸ್ಟ್ ಮಾಡೋಣ. ಸರಿ ನಡಿ. ಅವನಿ ಬೇಡಮ್ಮ, ನೀವಿನ್ನೇನು ಹೇಳ್ಬೇಡಿ. ಬಾ ಬಾವಾ. ಅರೆ ಅವನಿ,
ಬಾಬಾ ಸ್ವೀಟ್ ಪಾನ್ ತಿಂತೀಯಾ? ಬೇಡ ಕೃಷ್ಣ. ನಾಳೆನೆ ಸತ್ತೋಗ್ತೀಯ ಅನ್ನೋ ಹಾಗೆ ಇವತ್ತೇ ಕೋಳಿನ, ಮೇಕೆನ, ಮೀನ್ನ ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ತಿಂದಿದ್ಯಾ. ಅದಕ್ಕೆ ಈ ಪಾನ್ ತಿಂದ್ರೆ ಜೀರ್ಣ ಆಗುತ್ತೆ ಅಂದೆ. ನನ್ನ ಮೆಷನ್ನು ಕಲ್ಲನ್ನ ಕೂಡ ಜೀರ್ಣಿಸ್ಕೊಳ್ಳುತ್ತೆ ಕೃಷ್ಣ. ಕೂಲ್ ಡ್ರಿಂಕ್ಸ್ ಕುಡ್ದಿದ್ದೀನಲ್ವಾ, ಎಲ್ಲ ಸೆಟ್ ಆಗೋಗುತ್ತೆ ಬಿಡು. ಅದಕ್ಕೆ ನೀವು ನೋಡೋದಕ್ಕೆ ಕೋಲಿನ ಥರ ಸ್ಲಿಮ್ ಆಗಿದ್ರು ಕೂಡ ಇವತ್ತು ನೀವು ಚೆನ್ನಾಗೇ ತಿಂದ್ರಿ. ದೃಷ್ಟಿ ಹಾಕ್ಬೇಡ ಕೃಷ್ಣ. ಹಾಗೆ ನನ್ನ ಲಡ್ಡು ಅಂತೂ ತುಂಬಾನೇ ತಿನ್ಲು. ಏನ್ ನಿನ್ಗೋಳು ಎಲ್ಲರೂ ತಿಂದಿರೋ ವಿಷಯ ಹೇಳ್ತಿದ್ಯಾ? ಏನೋ ತಮಾಷೆಗೆ ಹೇಳ್ದೆ ಬಂಗಾರ. ಆವಾಗವಾಗ ಹೀಗೆ ರೆಸ್ಟೋರೆಂಟಿಗೆ ಬಂದು ತಿಂತಾ ಇರಬೇಕು. ನಾಲ್ಗೆಗೆ ಸ್ವಲ್ಪ ಹೊಸ ಹೊಸ ರುಚಿ ತಾಗ್ತಾ ಇರುತ್ತೆ. ಮನೇಲಿರೋ ಊಟ ಮಾಡಿ ಮಾಡಿ ಬೋರ್ ಆಗೋಗಿದೆ. ನೀನ್ ಮಾಡೋ ಅಡಿಗೆ ಬಗ್ಗೆ ನೀನೇ ಹೀಗೆ ಹೇಳಿದ್ರೆ ಹೇಗೆ ವಸಂತ? ಹೋಗ್ಲಿ ಬಿಡು, ಇವಾಗ್ಲಾದ್ರೂ ನಿಜ ಒಪ್ಕೊಂಡ್ಲು. ನಾನ್ ಮಾತಾಡಿದ್ದು ಅವನಿ ಅಡ್ಗೆ ಬಗ್ಗೆ. ಓ ಹೌದಾ? ಬಾಬಾ ನೀನ್ ಬೇಕು ಅಂತಾನೆ ನಮ್ಮ ಅಕ್ಕನಿಗಿಂತ ಪಂಚ್ ಹೊಡೆದಿತ್ತಲ್ಲ. ನೀನ್ ಸುಮ್ನಿರಯ್ಯ ತಂದೆ. ಮನೆಗ್ ನೋಡಿ ನಿನ್ ವಿಷಯ ಹೇಳ್ತೀನಿ. ಆ ಅವನಿ ಏನೋ ಯಾವಾಗ ನೋಡಿದ್ರು ಅತ್ತೆಗೆ ಮಾವಂಗೆ ಇಷ್ಟ ಆಗಿರೋ ಅಡ್ಗೆನೆ ಮಾಡ್ತಾಳೆ. ನಾವೇನೋ ಅದನ್ನ ತಿನ್ನಕ್ಕಾಗ್ದೆ ಸಾಯ್ತಿದೀವಿ. ಅತ್ತೆ ಮಾವ ಮಾತ್ರ ಅವನಿ ಅಡ್ಗೆಗೆ ಸೂಪರ್ ಸೂಪರ್ ಅಂತ ಹೇಳಿ ಚೆನ್ನಾಗಿ ತಿಂತಾರೆ. ಆ ಅವನಿ ಓವರ್ ಆಕ್ಟಿಂಗ್ ನ ನಾವು ಕಡಿಮೆ ಮಾಡ್ಬೇಕಕ್ಕ. ಹೌದು, ಅದಕ್ಕೆ ಅವನಿ ಎಸ್ ಅಂದ್ರೆ ನಾವು ನೋ ಅನ್ಬೇಕು, ಅವನಿ ರೈಟ್ ಅಂದ್ರೆ ನಾವು ರಾಂಗ್ ಅನ್ಬೇಕು. ಅವನಿ ಮನೆಯೊಳಗೆ ಹೊಸ ಹೊಸ ಸ್ಕೀಮ್ಗಳನ್ನ ತರ್ತಾ ಇದ್ದಾಳೆ. ನಾವೆಲ್ಲರೂ ಸೇರಿ ಅದನ್ನ ರಿಜೆಕ್ಟ್ ಮಾಡ್ಬೇಕು. ಹೌದು, ಎಲ್ಲರೂ ಒಂದೇ ಮಾತಿನ ಮೇಲೆ ಇರಬೇಕು. ಹೆಸರಿಗೆ ಮಾತ್ರ ನಾನು ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ, ಯಜಮಾನಿಕೆ ಮಾತ್ರ ಅವನಿ ವಹಿಸ್ಕೋತಿದ್ದಾಳೆ. ಇದನ್ನೇ ಹೇಳ್ತಾರೆ ಆಳ ಆಕಾರ ಬಾಳ್ ಬಂಡ್ಬಾಳು ಅಂತ. ನನ್ ಪರಿಸ್ಥಿತಿ ಕೂಡ ಅದೇ ಅಲ್ವಾ. ಮನೆಗ್ ದೊಡ್ಡ ಸೊಸೆನೆ ಹೊರತು ಚಿಕ್ಕ ಸೊಸೆಗಿರೋ ಅಷ್ಟು ಬೆಲೆ ಕೂಡ ಇಲ್ದೇ ಇರೋ ಹಾಗಿದೆ. ನಾನು ಶ್ರೀಕರ್ಗಿಂತ ದೊಡ್ಡವನು. ಶ್ರೀಕರಿಗಿರೋಷ್ಟು ಹೆಸರು ನನಗಿಲ್ಲ. ಎಲ್ರೂ ಒಂದೇ ದೋಣಿನಲ್ಲಿ ಪ್ರಯಾಣ ಮಾಡ್ತಾ ಇದೀವಿ. ಬಾಬಾ ನಾವು ಪ್ರಯಾಣ ಮಾಡ್ತಾ ಇರೋದು ಕಾರಲ್ಲ ಅಲ್ವಾ? ಈ ಡಬ್ಬಾ ಪಂಚ್ಗಳೇ ನನ್ನ ಹತ್ರ ಬೇಡ ಅನ್ನೋದು. ನಮ್ ಹಣೆ ಬರ ಯಾವಾಗ ಬದಲಾಗತ್ತೋ ಏನೋ. ನಾವ್ ಮಾತ್ರ ಇನ್ಮುಂದೆ ಅವನಿ ಮಾತುಗಳಿಗೆ ತಲೆ ಅಲ್ಲಾಡಿಸ್ಬಾರ್ದು. ನಡೀರಿ. ನಡೀರಿ. ಆದ್ರೂ ಪಾನ್ ತಿನ್ನಲ್ಲ ಅಂತಿದ್ಯಾ, ನಿನ್ ಕರ್ಮ ಬಿಡು. ಏ ಬಿಡಿ ಬಾವಾ. ಇಂಥ ರೊಮ್ಯಾಂಟಿಕ್ ಫೋಸಲ್ಲಿ ಕೂತ್ಕೊಂಡ್ರೆ ಸುಮ್ಮನೆ ಇರ್ಬೇಕು ಅಂತ ಹೇಗೆ ಅನ್ಸುತ್ತೆ? ಚೇಷ್ಟೆ ಜಾಸ್ತಿ ಆಯ್ತು. ನಾವು 60 ವರ್ಷ ಆದ್ರೂ ಕೂಡ ನಾನು ನಿನ್ ಜೊತೆ ಹೀಗೆ ಇರ್ತೀನಿ. ಅಷ್ಟಾಸೆ ಪಡ್ತಿದ್ದೀರಾ? ಅಷ್ಟು ಅಂದ ನಿನ್ ಹತ್ರ ಇದೆ ಅಲ್ವಾ? ಇದು ಬೇರೆ. ನನ್ ಶ್ರೀಮತಿ ಮಾಡ್ತಿರೋ ಒಳ್ಳೆ ಕೆಲಸ ನೋಡ್ತಿದ್ರೆ ಹೀಗೆ ಪರ್ಸ್ನಲ್ ಆಗಿ ರೂಮಲ್ಲ, ತಾಜ್ ಮಹಲ್ ಹತ್ರಕ್ಕೆ ಕರ್ಕೊಂಡು ಹೋಗಿ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಗಟ್ಟಿಯಾಗಿ ತಪ್ಕೊಂಡು ಮುದ್ದಾಡ್ಬೇಕು ಅಂತಿದೆ. ಅಷ್ಟೆಲ್ಲ ಬೇಡ. ಸ್ಯಾಂಪಲ್ ಆಗಿ ತೋರಿಸ್ತೀನಿ ಇರೋ. ಇವಾಗ ನಾವು ತಾಜ್ ಮಹಲ್ ಮುಂದೆ ಇದ್ದೀವಿ ಅನ್ಕೋ. ನಾನಿವಾಗ ಗಟ್ಟಿಯಾಗಿ ಬಾವಾ ಇರು ಬಾವಾ, ಯಾಕೆ ಅವಸರ? ಅದೇನು ನಮ್ಮ ಯಜಮಾನ್ರು ಇವತ್ತು ಇಷ್ಟೊಂದು ಅವಸರದಲ್ಲಿದ್ದಾರೆ? ಅಪ್ಪ ಅಮ್ಮನ್ ಷಷ್ಠಿ ಪೂರ್ತಿ ಮಾಡ್ಬೇಕು ಅನ್ನೋ ಒಳ್ಳೆ ಆಲೋಚನೆ ಶ್ರೀಮತಿಗೆ ಬಂದಿರೋದಕ್ಕೆ. ದೊಡ್ಡೋರು ಮನ್ಸ್ ಬಿಚ್ಚಿ ಹೇಳ್ಕೊಳಕ್ಕಾಗದೇ ಇರೋ ಮಾತುಗಳು ಕೆಲವಿರತ್ತೆ. ನಾವೇ ಅವ್ರ ಮನ್ಸೊಳಗೆ ಹೋಗಿ ಅರ್ಥ ಮಾಡ್ಕೋಬೇಕು. ಇದಕ್ಕೆ ನನ್ನ ಶ್ರೀಮತಿ ಅಂದ್ರೆ ನನಗಿಷ್ಟ. ನನ್ನ ಹೊಗಳೋ ನೆಪದಲ್ಲಿ ತುಂಬಾ ಓವರ್ ಮಾಡ್ತಿದ್ದೀರಾ. ಏನ್ ಬರೀತಿದೀಯಾ? ನನಗೆ ಲವ್ ಲೆಟರಾ? ಷಷ್ಠಿ ಪೂರ್ತಿ ಫಂಕ್ಷನ್ ಏರ್ಪಾಡ್ನ ಹೇಗ್ ಮಾಡ್ಬೇಕು ಅಂತ ಬರೀತಿದ್ದೀನಿ. ಅದಕ್ಕಿಂತ ಮೊದಲು ಅಣ್ಣ ಅದಕ್ಕೆ ಅಕ್ಕ ಬಾವ ಒಪ್ಕೋತಾರೋ ಇಲ್ವೋ ಅಂತ ಯೋಚನೆ ಮಾಡ್ಬೇಕು. ಒಪ್ಸೋ ಪ್ರಯತ್ನ ಮಾಡೋಣ. ನೀನ್ ಒಪ್ಪಿಸ್ತೀಯ ನನಗೆ ಗೊತ್ತು. ಬಿಕಾಸ್ ಯು ಆರ್ ಟೂ ಇಂಟೆಲಿಜೆಂಟ್. ಅಯ್ಯೋ, ನಿನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿಲ್ಲ. ಏನಾಯ್ತು ನಿಂಗೆ? ಪ್ಲೀಸ್. ಅಯ್ಯೋ ಬೇಡ ಬಾವಾ, ನಾನು ಲಿಸ್ಟ್ ಬರಿಬೇಕು. ಪ್ಲೀಸ್
ಪ್ಲೀಸ್. ಸರಿ ಸರಿ, ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಓಕೆನಾ? ಅವನಿ ನಮ್ಮ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಾಳೆ, ಆದ್ರೆ ಮನೆಯಲ್ಲಿ ಪರಿಸ್ಥಿತಿ ಒಂಚೂರು ಚೆನ್ನಾಗಿಲ್ಲ ವೇದ. ಎಲ್ಲಿಗೆ ಹೋಗಿದ್ರಿ ಅಂತ ಒಂದ್ ವೇಳೆ ಕೇಳಿದ್ರೆ ಹಾಗೆ ಸುಮ್ಮನೆ ಹೊರಗಡೆ ಹೋಗಿ ಬಂದ್ವಿ ಅಂತ ಹೇಳೋಣ. ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಂತ ಹೇಳ್ಬೇಡಿ. ಮನೆ ಊಟಕ್ಕಿಂತ ಹೊರಗಡೆ ಊಟ ದೊಡ್ಡದಾ ಅಂತ ಸುಮ್ಮನೆ ಕ್ಲಾಸ್ ತಗೋತಾರೆ. ಅದ್ ಮಾತ್ರ ನಿಜ ಬಿಡು. ಅಕ್ಕ, ಆಗ್ಲೇ ನಾವ್ ಅನ್ಕೊಂಡ ಹಾಗೆ ಅವನಿನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಡೋಣ. ಇಲ್ಲಾಂದ್ರೆ ಇನ್ನೂ ಹೆಚ್ಕೋತಾನೆ ಇರ್ತಾಳೆ. ಸರಿ ನಿಹಾರಿಕಾ. ಈ ಮಧ್ಯೆ ನಾನು ಕೆಲವು ವಿಷಯಗಳಲ್ಲಿ ಸ್ಟ್ರಾಂಗ್ ಆಗಿ ಇರೋಕ್ಕಾಗ್ತಾ ಇಲ್ಲ. ನೀವು ಮಾತ್ರ ನನ್ನ ಹಾಗಿರ್ಬೇಡಿ. ಎದುರ್ಸ್ ನಿಲ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಸರಿ ಸರಿ, ನಡಿ. ಅತ್ತೆ, ಏನು ಇಬ್ರು ಏನೋ ಯೋಚಿಸ್ತಾ ಇದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ ಅಮ್ಮ? ಅದೇ ಕಣೋ, ನಮ್ಮ ಷಷ್ಠಿ ಪೂರ್ತಿ ಫಂಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಯಾವುದೇ ಪರಿಸ್ಥಿತಿನಲ್ಲೂ ಅದು ನಡೆಯುತ್ತೆ ಅಂತ ಹೇಳಿದ್ನಲ್ಲ. ಎಲ್ರು ಎಲ್ಲಿ ಹೋಗಿದ್ರಿ? ಸುಮ್ನೆ ಹೊರಗಡೆ ಹೋಗಿ ಬರ್ತಿದೀವಿ ಅತ್ತೆ. 1 ನಿಮಿಷ ಇರಿ ಅಕ್ಕ. ಏನು? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಏನದು? ನಾಡಿದ್ದು ಅತ್ತೆ ಮಾವಂಗೆ ಷಷ್ಠಿ ಪೂರ್ತಿ ಫಂಕ್ಷನ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ಮಗ ಸೊಸೆ ಎಲ್ಲರೂ ಒಂದೇ ಮನೆಯಲ್ಲಿ ತುಂಬು ಕುಟುಂಬದ ಹಾಗೆ ಇರ್ತಾ ಇದ್ದೀವಿ. ಎಲ್ಲರೂ ಸೇರಿ ಅತ್ತೆ ಮಾವಂಗೆ ಆ ಫಂಕ್ಷನ್ ಮಾಡಿದ್ರೆ ನಮಗೂ ತೃಪ್ತಿ ಅನ್ಸತ್ತೆ, ಅವ್ರಿಗೂ ಆನಂದ ಅನ್ಸತ್ತೆ. ನೀವ್ ಎಲ್ಲರೂ ಇದಕ್ಕೆ ಒಪ್ಕೋಬೇಕು. ನನ್ನ ಮಾತಿಗಿಲ್ಲ ಅನ್ನಲ್ಲ ಅನ್ಕೊಂಡಿದ್ದೀನಿ. ಅವನಿ, ನೀನು ಒಳ್ಳೆ ಕೆಲಸ ಮಾಡಬೇಕು ಅನ್ಕೊಂಡಿದ್ಯಾ? ಯಾಕೆ ಬೇಡ ಅಂತಾರೆ? ಅಂದ್ರೆ ನೀನ್ ನಿರ್ಧಾರ ತಗೊಂಡು ನಮ್ಮ ಮೇಲೆ ಆರ್ಡರ್ಸ್ ಪಾಸ್ ಮಾಡ್ತಿದ್ಯಾ ಅಂತ ಆಯ್ತು. ನೀನ್ ಈ ಮನೆಗೆ ಮಹಾರಾಣಿ, ನಾವೆಲ್ಲರೂ ನೀನ್ ಹೇಳ್ದಾಗೆ ಮಾಡು ಸೇವಕರು ಅಂದಂಗ ಆಯ್ತು. ನಿನ್ ಮುಂದೆ ನಾವು ತಲೆ ತಗ್ಸ್ಕೊಂಡ್ ನಿಲ್ಬೇಕು, ಕೈ ಕಟ್ಕೊಂಡಿರ್ಬೇಕು. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ನಮ್ದೆಲ್ಲ ನಿನ್ ಮುಂದೆ ಗುಲಾಮರ್ ಬದುಕು ಅಂತಾಯ್ತು. ಅಯ್ಯಯ್ಯೋ, ಯಾಕಕ್ಕ ಹಾಗೆಲ್ಲ ಮಾತಾಡ್ತಾ ಇದ್ಯಾ? ಅಷ್ಟಕ್ಕೂ ಅವನಿ ಹೇಳಿದಕ್ಕೆ ನೀನ್ ಮಾತಾಡ್ತಾ ಇರೋದಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಅದಕ್ಕೆ ಯಾಕಿಲ್ಲ ಅಂತೀಯೋ? ನಿಮ್ಮ ಮಾತಿಗೆ ಅರ್ಥ ಏನು ಅಂದ್ರೆ, ಇಂಥ ವಿಷಯನ ದೊಡ್ಡ ಸೊಸೆ ಹತ್ರನೋ 2ನೇ ಸೊಸೆ ಹತ್ರನೋ ಮನೆ ಮಗಳ ಹತ್ರನೋ ಹೇಳಿ ಎಲ್ಲರ ಅಭಿಪ್ರಾಯ ಅನುಮತಿ ತಗೊಂಡು ಮಾಡ್ಬೇಕೇ ಹೊರತು ಒಬ್ಳೆ ಹೇಗ್ ನಿರ್ಧಾರ ತಗೋತಾಳೆ ಅಂತ ಅರ್ಥ. ಅಕ್ಕ ಹೇಳ್ತಾ ಇರೋದು ನಿಜಾನೇ ಅಲ್ವಾ? ನೀನ್ ಈ ಮನೆಗ್ ಬಾಸ್ ತರ ಸ್ವಂತ ನಿರ್ಣಯ ಯಾಕೆ ತಗೋತಿದ್ಯಾ? ನಾನೇನೋ ತಗೋಬಾರ್ದಿರೋ ನಿರ್ಧಾರನ ತಗೊಂಡಿರೋ ಹಾಗೆ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ? ಇಂಥ ನಿರ್ಧಾರ ತಗೋಬೇಕು ಅಂದ್ರೆ ಅದನ್ನ ನನ್ನ ನಿಹಾರಿಕಾ ತಗೋಬೇಕು. ಮಧ್ಯದಲ್ಲಿ ನೀನ್ ಯಾರು ತಗೊಳಕ್ಕೆ? ಜಾತಕ ಹೊಂದಾಣಿಕೆ ಆಗಿರೋ ಸೊಸೆಗೆ ಏನ್ ಗೌರವ ಇರೋ ಹಾಗೆ, ಏನ್ ಮರ್ಯಾದೆ ಸಿಕ್ತ ಹಾಗೆ. ಹೆಸರು ಒಬ್ಬರದು, ಯಜಮಾನ್ಕೆ ಇನ್ನೊಬ್ಬರದು. ಇಂಥದ್ದೇನೋ ಒಂದಾಗುತ್ತೆ ಅಂತಾನೆ ನಿನಗೆ ಹೇಳ್ತಾನೆ ಇದ್ದೆ ಅಲ್ವೇನಮ್ಮ? ನೀನ್ ನಮ್ಮ ಮಾತು ಕೇಳಿಸ್ಕೊಂಡ್ಯಾ? ಬೇಡಮ್ಮ, ಈ ವಯಸ್ಸಲ್ಲಂತ ಫಂಕ್ಷನ್ ನಡೀದೇ ಇದ್ರೆ ನಮ್ಗಾಗೋ ನಷ್ಟ ಏನೂ ಇಲ್ಲ. ಇನ್ನು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. 1 ನಿಮಿಷ ಸುಮ್ಮನೆ ಇರಿ ಮಾವ. ನಾನು ತಗೊಂಡಿರೋ ನಿರ್ಧಾರದಲ್ಲಿ ತಪ್ಪೇನಿದೆ ಅಕ್ಕ? ನನ್ನ ಕಡೆ ಪಕ್ಷ ಈ ಥರ ಯೋಚನೆ ಆದರೂ ಬಂತು. ನಿಮ್ಮಲ್ಲಿ ಯಾರಿಗಾದ್ರೂ ನಾಡಿದ್ದು ಇವ್ರ ಷಷ್ಠಿ ಪೂರ್ತಿ ಅನ್ನೋ ವಿಷಯ ಆದ್ರೂ ನೆನ್ಪಿದ್ಯಾ? ಒಂದೊಂದ್ಸರಿ ನಾನು ನನ್ನ ಹುಟ್ಟಿದ ಹಬ್ಬನೇ ಮರ್ತೋಗ್ತೀನಿ. ಅದ್ರಲ್ಲೇನಿದೆ? ನನ್ನ ಮಾತನ್ನ ಕೇಳಬಾರ್ದು ಅಂತ ಪ್ಲಾನ್ ಮಾಡಿದ್ದೀರಾ? ನಿನಗೆ ಹೇಗೆ ಗೊತ್ತು? ಬಾವಾ, ಜೋಕ್ ಮಾಡಕ್ಕಿದ್ ಸರಿಯಾದ ಸಮಯ ಅಲ್ಲ ಬಾವಾ. ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀನ್ ತಗೊಂಡಿರೋದು ಒಳ್ಳೆ ನಿರ್ಧಾರನೇ ಅವನಿ. ಆದ್ರೆ ಈ ವಿಷಯನ ನಮ್ಮ ಹತ್ರ ಮೊದಲೇ ಹೇಳಿದಿದ್ರೆ ಸಂತೋಷ ಪಡ್ತಾ ಇದ್ವಿ ಅಲ್ವಾ? ಸರಿ ಅಕ್ಕ, ಆಗಿದ್ದೇನೋ ಆಗೋಯ್ತು. ಎಲ್ಲರೂ ಅವನಿ ಹೇಳ್ದಾಗೆ ಕೇಳೋಣ. ಇಲ್ಲ ಅಂದ್ರೆ ಅತ್ತೆ ಮಾವನ್ ದೃಷ್ಟಿನಲ್ಲಿ ನಾವ್ ಕೆಟ್ಟವ್ರಾಗಿ ಹೋಗ್ತೀವಿ. ಅರೆ, ಏನಿ ಮನುಷ್ಯರು
ದೊಡ್ಡೋರ್ ಸಂತೋಷಕ್ಕೋಸ್ಕರ ಒಂದ್ ಫಂಕ್ಷನ್ ಮಾಡ್ತಿದ್ರೆ ಹೀಗಟ್ಟಿ ಮಾಡ್ತಾ ಇದ್ದಾರೆ ಅಂತ ನಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಅತ್ತೆ ಮಾವನ್ಗೆ ಷಷ್ಠಿ ಪೂರ್ತಿ ಅಂದ್ರೆ ನಮಗೂ ಸಂತೋಷನೇ ಅಲ್ವಾ, ಒಪ್ಕೊಳ್ಳೋಣ. ಹೇಗೆ ಒಪ್ಕೋತೀವಿ ನಿಹಾರಿಕಾ? ನಮ್ ಮದ್ವೆ ಆದಾಗಿಂದ ನೋಡ್ತಾನೆ ಇದ್ದೀನಿ, ಯಾವ ವರ್ಷನೂ ನಮ್ ಮದ್ವೆ ದಿನನ ಆಚರಿಸೇ ಇಲ್ಲ. ನಮಗ್ ಮಕ್ಳು ಆಗಿಲ್ಲ ಅನ್ನೋ ಕೀಳ್ ಭಾವನೆಯಿಂದ ಯಾವ ಚಿಕ್ಕ ಫಂಕ್ಷನ್ನು ನಮ್ಗೋಸ್ಕರ ಮಾಡೇ ಇಲ್ಲ. ಮಕ್ಕಳಾಗೋದು ಮಕ್ಕಳಾಗದೇ ಇರೋದು ಅನ್ನೋದು ದೇವರ ಆಶೀರ್ವಾದದ ಮೇಲಿರುತ್ತೆ. ಅದ್ರಲ್ಲಿ ನಿನ್ ತಪ್ಪೇನಿದೆ ಹೇಳು? ನಾವ್ ಯಾವತ್ತಾದ್ರೂ ನಿನಗೆ ಮಕ್ಕಳಿಲ್ದಿರೋ ವಿಷಯದ ಬಗ್ಗೆ ಮಾತಾಡಿದೀವಾ? ನಮ್ ಮುಂದೆ ಹೇಳ್ದೇ ಇರ್ಬೋದು, ಆದ್ರೆ ನಿಮ್ಗೆ ನಿಮ್ ದೊಡ್ಡ ಸೊಸೆಯಿಂದ ವಾರಸ್ದಾರ ಬೇಕು ಅನ್ನೋ ಆಸೆ ನಿಮ್ಗಿರುತ್ತಲ್ವಾ? ನಮ್ ಬಗ್ಗೆ ಹೊರಗಡೆ ಯಾರ್ಯಾರ ಹತ್ರ ಏನೇನ್ ಮಾತು ಹೇಳಿದಿರೋ ನಮ್ಗೇನ್ ಗೊತ್ತು? ನಮ್ಮ ಮಕ್ಕಳ ಬಗ್ಗೆ ಹೊರಗ್ನವ್ರ ಮುಂದೆ ಸಣ್ಣದಾಗಿ ಮಾತಾಡುವಂತ ಮನಸ್ಥಿತಿ ಅಲ್ಲಮ್ಮ ನಮ್ದು. ಇಷ್ಟು ವರ್ಷಗಳಲ್ಲಿ ನಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಿಷ್ಟೇನಾ? ಇವಾಗ ನಾನ್ ನಿಮ್ ಹತ್ರ ವಾದ ಮಾಡ್ತಾ ಇರಕ್ಕಾಗಲ್ಲ. ನಿನ್ನ ತಲೆ ಮೇಲೆ ಇಟ್ಕೊಂಡು ನೋಡ್ಕೋತಿದ್ದಾರೆ ಅಂತ ನೀನಿವಾಗ ನಮ್ ತಲೆ ಮೇಲೆ ಹತ್ಬೇಡ. ನೀನ್ ಷಷ್ಠಿ ಪೂರ್ತಿ ಫಂಕ್ಷನ್ ಮಾಡ್ಬೇಕು ಅನ್ಕೊಂಡ್ರೆ ಮಾಡ್ಕೊ, ನಾನ್ ಮಾತ್ರ ಆ ಫಂಕ್ಷನ್ ಅಲ್ಲಿ ಇರೋದಿಲ್ಲ. ಶತಕೋಟಿ ಲಿಂಗದಲ್ಲಿ ಒಂದ್ ಲಿಂಗ ಇಲ್ಲ ಅಂದಾಗ ಈ ಲಾವಣ್ಯ ಇಲ್ಲ ಅಂದ ಮಾತ್ರಕ್ಕೆ ಈ ಫಂಕ್ಷನ್ ನಿಂತ್ ಹೋಗುತ್ತಾ ಏನೋ ಅಂತ ನಿಮ್ ಮನ್ಸಲ್ಲಿ ಅನ್ಕೋಬಹುದು. ನನಗೆ ಈ ಮನೆಯಲ್ಲಿ ಅಂತ ಸ್ಥಾನನೇ ಇದೆ. ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಅಕ್ಕ ಅಕ್ಕ ನಿಂತ್ಕೋ ಅಕ್ಕ. ಅಪ್ಪ ಅಮ್ಮನಿಗೆ ಸಂಬಂಧಿಸಿದ ವಿಷಯದಲ್ಲಿ ನೀನ್ ಇಂಥ ದ್ವೇಷ ಮಾಡೋದು ಏನು ಚೆನ್ನಾಗಿಲ್ಲ. ನೀವೇನಾದ್ರೂ ಮಾತಾಡ್ಬೇಕು ಅನ್ಕೊಂಡ್ರೆ ನಿಮ್ ಅಣ್ಣನ ಹತ್ರ ಮಾತಾಡ್ಕೊಳ್ಳಿ, ನನ್ ಜೊತೆ ಆರ್ಗ್ಯೂ ಮಾಡ್ಬೇಡಿ. ಅಕ್ಕ ನಮಗ್ ಮದ್ವೆ ಯಾವಾಗಾಯ್ತೋ ಡೇಟ್ ಕೂಡ ನೆನಪಿಲ್ಲ. ಹಾಗಾಗೋಗಿದೆ ನಮ್ಮ ಪರಿಸ್ಥಿತಿ. ನಮಗ್ ಮಾತ್ರ ಮದ್ವೆ ದಿನ ಅನ್ನೋ ಶುಭ ಕಾರ್ಯ ನಡೆದಿದ್ಯಾ ಏನೋ? ಅನ್ನಬಾರ್ದು, ಆದರೆ ನಾನು ಮನೆ ಅಳಿ ಆಗಿದ್ರಿಂದ ತುಂಬ ಕಳ್ಕೊಂಡಿದ್ದೀನಿ. ಅವತ್ತು ಮನೆ ಅಳಿನಾಗಿ ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಗೌರವ ಆದರೂ ಇರ್ತಿತ್ತು. ಫಂಕ್ಷನ್ ನೀವೇ ಮಾಡ್ಕೊಳ್ಳಿ, ನಾವು ರೂಮಿಂದ ಹೊರಗಡೆನೆ ಬರಲ್ಲ. ಯಾರಾದ್ರೂ ನಮ್ಮ ಬಗ್ಗೆ ಕೇಳಿದ್ರೆ ನಾವು ಊರಿಗೆ ಹೋಗಿದ್ದೀವಿ ಅಂತ ಹೇಳ್ಬಿಡಿ. ನನಗಿಷ್ಟನೇ ಅತ್ತೆ, ಆದರೆ ನಿಮ್ಮ ದೊಡ್ಡ ಸೊಸೆಗೆ ದೊಡ್ಡ ಮಗಳಿಗೆ ಇಷ್ಟ ಇಲ್ದೇನೆ ನಾನೇನಾದರೂ ಬರ್ತೀನಿ ಅಂತ ಹೇಳ್ದೆ ಅಂದರೆ ನಾಳೆ ದಿನ ಅವರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಇವೆಲ್ಲ ಮಾಮೂಲಿ ಆಗಿರಲ್ಲ. ಅದಕ್ಕೆ ಶಾಪ ಹಾಕ್ತಾ ಅಕ್ಕ ಗಾದೆ ಮಾತು ಹೇಳ್ತಾ ಸಾಯಿಸ್ತಾರೆ. ಇದು ಎಲ್ಲರೂ ಸೇರ್ಕೊಂಡು ಮಾಡೋ ಫಂಕ್ಷನ್ ಥರ ನನಗ್ಯಾಕೋ ಕಾಣಿಸ್ತಾ ಇಲ್ಲ. ಇದ್ಯಾಕೋ ಎಲ್ಲರ ಮಧ್ಯ ದೊಡ್ಡ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡೋಕೆ ತಗೊಂಡಿರೋ ನಿರ್ಧಾರ ಅನ್ನಿಸ್ತಿದೆ. ಮನೇಲಿ ಮೆಜಾರಿಟಿ ಆಫ್ ಪೀಪಲ್ಗೆ ಇಷ್ಟ ಆಗದೆ ಇರುವಾಗ ಇಂಥದ್ದನ್ನ ಮಾಡೋದು ಅನಾವಶ್ಯಕವನಿ. ನಾನಂತೂ ಇದಕ್ಕೆ ವೋಟ್ ಹಾಕೋದಿಲ್ಲ. ಇನ್ಮೇಲೆ ನಿನ್ನಿಷ್ಟ. ಯತ ಹೆಂಡ್ತಿ ತಾತ ಗಂಡ ನಡಿ ನಿಹಾರಿಕಾ. ಈ ಜಗಳ ಇಲ್ಲಿಗೆ ಮುಗಿಯೋ ಹಾಗೆ ನೋಡ್ಕೊಳಮ್ಮ. ನನ್ನ ಮಾತನ್ನ ಬೇಡ ಅಂದು ನೀನು ಮುಂದುವರೆದ್ರೆ ಜಗಳ ದೊಡ್ಡದಾಗುತ್ತೆ. ಬೇಡಮ್ಮ, ನಮ್ಗೆ ಯಾವ ಸಂತೋಷದ ಅಗತ್ಯನೂ ಇಲ್ಲ. ನೀವೆಲ್ಲರೂ ಸಂತೋಷವಾಗಿದ್ರೆ ಅಷ್ಟು ಸಾಕು. ಅತ್ತೆ ಪಾಪ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಷಷ್ಠಿ ಪೂರ್ತಿ ಮಾಡ್ಕೋಬೇಕು ಅಂತ ಯಾವ ದಂಪತಿಗಾದ್ರೂ ಇರುತ್ತೆ. ನಾವು ಅನಾವಶ್ಯಕವಾಗಿ ಆಸೆ ಶುರು ಮಾಡಿದಾಗಾಯ್ತು. ಹೇಗಾದ್ರೂ ಸರಿ ಫಂಕ್ಷನ್ನ ಮಾಡೇ ಮಾಡ್ತೀನಿ ಬಾವಾ. ಹೇಗವನಿ? ಹೇಳ್ತೀನಲ್ವಾ, ಬಾ ಬಾ. ಮಕ್ಕಳ ಬಗ್ಗೆ ನಾವು ಕಾಣ್ತಿರೋ ಕನಸುಗಳಿಗೂ ವಾಸ್ತವಕ್ಕೂ ಎಷ್ಟು ವ್ಯತ್ಯಾಸ ಇದೆ ರೀ. ಕಲಿಗಾಲ ವೇದ. ಮನುಷ್ಯರ ಸಂಬಂಧಗಳು ದಿನದಿನಕ್ಕೂ ಸ್ವಾರ್ಥ ಸಂಬಂಧಗಳಾಗಿ ಬದಲಾಗೋಗ್ತಿದೆ. ಮಕ್ಕಳಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ನಮ್ದು ಆದರ್ಶ ಕುಟುಂಬ ಅಂತ ನಾನು ಯಾವಾಗಲೂ ಗರ್ವದಿಂದ ಫೀಲ್ ಆಗ್ತಾ ಇರ್ತೀನಿ.